ಸ್ನೇಹಿತರೆ, ಜೀವನದಲ್ಲಿ ವಯಸ್ಸು ಆಯಸ್ಸು ಬಹಳ ಮುಖ್ಯ. ನಾವು ಎಷ್ಟು ವರ್ಷ ಬದುಕ್ತೀವಿ, ಹೇಗೆ ಬದುಕ್ತೀವಿ ಅನ್ನೋದು ಬಹಳ ಮುಖ್ಯ. ತುಂಬು ಜೀವನ ನಡೆಸೋರು ತುಂಬಾ ಕಡಿಮೆ. ಯಾಕೆಂದರೆ ಇವತ್ತಿನ ಆಹಾರ ಪದ್ಧತಿ, ಜೀವನ ಶೈಲಿ ಇದೆಲ್ಲ ನೋಡಿದ್ರೆ ಹಿಂದಿನವರು ತುಂಬ ಚೆನ್ನಾಗಿ ಬದುಕಿದ್ದಾರೆ. ಅದಕ್ಕೆ ಉದಾಹರಣೆ ಮಾಯಮ್ಮ, ಮಾಯ ಅಂತ ಕರಿತೀವಿ. ನಾವೆಲ್ಲ ಚಿಕ್ಕವರಿಂದ ಆಡಿ ಬೆಳೆದಂತಹ ಮನೆ ಇದು. ಆ ತಾಯಿ ಇಲ್ಲಿದ್ದಾರೆ, ಅವರಿಗೆ 100 ವರ್ಷ ತುಂಬಿದೆ ಅಂತ ಇತ್ತೀಚೆಗೆ ಸಂಭ್ರಮವನ್ನ ಎಲ್ಲರೂ ಆಚರಿಸಿದ್ದಾರೆ. ನಿಮ್ಮ ಹೆಸರು? ನಮ್ಮ ಹೆಸರು ಚೌರಿಡಿ ಸದಾ. ಹಾ ಯಾಕೆ ಹೆಸರೇ? ಸುಮ್ನೆ ನಾನು ಕೇಳ್ದೆ. ಹೌದಾ? ನಾವು ಪರಶುರಾಮಪ್ಪ ಅವ್ರ ಮಗ. ಹೌದಾ? ಗೌರಮ್ಮ ಇದಾರಲ್ಲ ಅವ್ರ ಮಗ. ಹೌದಾ? ನಿಮ್ಗೆ ಆರೋಗ್ಯ ಎಲ್ಲ ಹೇಗಿದೆ? ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಊಟ ಎಲ್ಲ ಮಾಡ್ತೀರಾ? ಮಾಡ್ತೀವಿ. ಮಕ್ಕಳು ನಿಮ್ಮಿಂದ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನೋಡ್ತಾರಪ್ಪ, ಚೆನ್ನಾಗಿ ನೋಡ್ತಾರೆ. ಚೆನ್ನಾಗಿ ನೋಡ್ತಾರೆ. ಅದಕ್ಕೆ ನಿಮ್ಗೆ ಆರೋಗ್ಯ ಚೆನ್ನಾಗಿರೋದು, ಊಟ ಚೆನ್ನಾಗಿ ಸೇರುತ್ತೆ. ಈ ಮನೆಗೆ ಬಂದು ತುಂಬಾ ವರ್ಷ ಆಗಿದೆ. ನಾವು ಚಿಕ್ಕವರಿಂದ ನೋಡಿದೀವಿ ನಿಮ್ಮನ್ನ. ಹೌದಾ? ತುಂಬಾ ಚಿಕ್ಕವರಿಂದ ನೋಡಿದೀವಿ. ನಿಮ್ಮ ಮನೆಯವರು ಯಜಮಾನ್ರನ್ನ ನೋಡಿದೀವಿ, ನಿಮ್ಮ ಡೆನ್ನೋ ಅಣ್ಣ ನೋಡಿದೀವಿ, ಆಮೇಲೆ ಜಾರ್ಜ್ ಅವ್ರು ನೋಡಿದೀವಿ, ಜಾರ್ಜು, ಆಮೇಲೆ ಅಲೆಕ್ಸಾಂಡರು, ಆಮೇಲೆ ಬೇಬಿ, ರಾಬರ್ಟು, ಚಾರ್ಲಿ ಎಲ್ಲ ಗೊತ್ತು ಕಣಮ್ಮ. ಎಲ್ಲ ಇದ್ದಾರೆ. ಅದರಲ್ಲಿ ರಾಬರ್ಟ್ ಗದ್ದೆಗೆ ಹೋಗಿದ್ದಾರೆ. ಗದ್ದೆ ಮಾಡ್ತಿದ್ದಾನಾ? ನಿಮ್ಗೆ ಈಗ ಆರಾಮಾಗಿ ನಿದ್ದೆ ಎಲ್ಲ ಬರುತ್ತಾ? ನಿದ್ದೆ ಮಾಡ್ತೀರಾ? ನಿದ್ದೆ ಬರುತ್ತೆ, ಊಟ ಸೇರುತ್ತೆ, ಓಡಾಡ್ಕೊಂಡಿದ್ದೀರಿ, ಓಡಾಡ್ತೀರಿ. ಸಂತೋಷ ಆಯ್ತಮ್ಮ ನಿಮ್ಮನ್ನ ನೋಡಿ. ನಿಮ್ಮ ಆಶೀರ್ವಾದ ನಮಗೆ ಬೇಕು ತಾಯಿ. ಸಾಕು ಸಾಕು. ನೋಡಿ ಸ್ನೇಹಿತರೆ, 100 ವರ್ಷ ಬದುಕೋದು ಬಹಳ ದೊಡ್ಡ ಯೋಗ. ನಮ್ಮ ಜೊತೆ 100 ವರ್ಷ ಬದುಕಿದಂತಹ ಮಾಯಮ್ಮ ಇದ್ದಾರೆ. ನಾವು ಆಡಿ ಬೆಳೆದಂತಹ ಸ್ಥಳ ಇದು. ಈ ಮನೆಯಲ್ಲಿ ಊಟ ಮಾಡಿದ್ದೇವೆ. ಪ್ರತಿ ಕ್ರಿಸ್ಮಸ್ಗೂ ನಮ್ಮನ್ನು ಕರೆದು ತುಂಬ ಆದರಿಸಿ ಉಪಚರಿಸಿದಂತಹ ಮನೆ. ಅವ್ರ ಅನ್ನ ನಾವು ಊಟ ಮಾಡಿದ್ದೀವಿ, ಅವ್ರು ಹಾಕಿದ ಅನ್ನವನ್ನು ಊಟ ಮಾಡಿದ್ದೀವಿ. ಅನ್ನದಾತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅವರ ಆಶೀರ್ವಾದ ಇಡೀ ಯಾರ್ಯಾರಿದ್ದಾರೆ ಈ ಬೀದಿಯಲ್ಲಿ ಎಲ್ಲರಿಗೂ ಇರಬೇಕು.